ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ತುಂಬಾ ಟೇಸ್ಟಿಯಾಗಿರೋ ಮತ್ತು ತುಂಬ ಹೆಲ್ತಿಯಾಗಿರೋ ಒಂದು ರೆಸಿಪಿನ ನಿಮಗೆ ತೋರಿಸ್ಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ಕೊತಿದ್ದೀನಿ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನನ್ನ ಚಾನಲಲ್ಲಿ ಬರೋ ವಿಡಿಯೋಗೆ ಪ್ರತಿಯೊಬ್ಬರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ನನ್ನ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆ ಭಾಳ ನೋಡ್ತಿದ್ದಾರೆ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರೆ ಭಾಳ ಜನ ನೋಡ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲೋ ಒಂದು 4% 5% ಜನ ಮಾತ್ರ ನೋಡ್ತಿದ್ದಾರೆ ಅಷ್ಟೇ. ಪ್ಲೀಸ್ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಅಂತಲೇ ರಿಕ್ವೆಸ್ಟ್ ಮಾಡಿಕೊಂಡು ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದು ಸೂಪರ್ ಟೇಸ್ಟಿಯಾಗಿರೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಮಾಮೂಲಾಗಿ ಎಲ್ಲರೂ ಅಕ್ಕಿ ರೊಟ್ಟಿ ನಾವು ಮಾಡ್ಕೊತೀವಿ ಮನೆಯಲ್ಲಿ, ಮಾಮೂಲಾಗಿ ಅಕ್ಕಿ ರೊಟ್ಟಿ ಮಾಡ್ತಾರೆ. ಸೊ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಮತ್ತೆ ಮತ್ತೆ ಅಕ್ಕಿ ರೊಟ್ಟಿನೇ ತಿನ್ನಬೇಕು ಅನ್ನಿಸ್ತಿರುತ್ತೆ ಈ ಥರ ರೆಸಿಪಿನ. ಏನಿಲ್ಲ, ಒಂದು ಬಾಣಲಿ ಒಳಗಡೆ ನೋಡಿ, ಒಂದು ಬೇಸನ್ ಒಳಗಡೆ ನಾನು ಒಂದು ಸ್ವಲ್ಪ ನಮ್ಮ ಮನೇಲಿ ಭಾಳ ಜನ ಇರೋದಲ್ವ ನಾವು, ಸೊ ಹಾಗಾಗಿ ಒಂದು ಸ್ವಲ್ಪ ಹಿಟ್ಟು ಭಾಳನೇ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಪ್, 1 ಕಪ್ ಅಷ್ಟು ಇಲ್ಲ 2 ಕಪ್ ಅಷ್ಟು, ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟು ಹಿಟ್ಟು ತೊಗೊಬಿಟ್ಟು ಅದಕ್ಕೆ ತುರಿದಿರೋದು ಕ್ಯಾರೆಟು ಕ್ಲೀನಾಗಿ ತೊಳ್ಕೊಬಿಟ್ಟು, ಕ್ಯಾರೆಟು ಮತ್ತು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಇಷ್ಟು ಐಟಮ್ನ ಕ್ಲೀನಾಗಿ ಕಟ್ ಮಾಡ್ಕೊಬಿಟ್ಟು ಕ್ಯಾರೆಟ್ನ ತುರ್ಕೊಬಿಟ್ಟು ಎಲ್ಲ ಇದಕ್ಕೆ ಹಿಟ್ಟೊಳಗಡೆ ಹಾಕ್ಕೊಬಿಟ್ಟು ಕ್ಲೀನಾಗಿ ಕಲಿಸ್ಕೋಬೇಕು. ಒಬ್ಬೊಬ್ಬರು ಎಲ್ಲ ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಆದರೆ ತಣ್ಣೀರು ಹಾಕ್ಕೊಬಿಟ್ಟು ಕಲಿಸ್ತಾರೆ ಹಿಟ್ಟನ್ನ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ತಣ್ಣೀರಲ್ಲಿ ಕಲಸಿದ್ರೆ ಏನಾಗುತ್ತಪ್ಪ ಅಂತಂದರೆ ಫುಲ್ಲು ಅಂದರೆ ಬಿರುಕು ರೊಟ್ಟಿ, ಅಂದರೆ ಅರ್ಧಕ್ಕೆ ಕಟ್ಟಾಗಿಬಿಡುತ್ತೆ. ಅಂದರೆ ನಾವು ಹಂಚ ಮೇಲೆ ಹಾಕೋ ಅಷ್ಟೊತ್ತಿಗೆ ಫುಲ್ ಅದೆಲ್ಲ ಬಿರುಕು ಬಿಟ್ಟಿರುತ್ತೆ ರೊಟ್ಟಿ, ಸ್ಮೂತಾಗಿರಲ್ಲ ಮತ್ತು ತಿನ್ನೋಕ್ಕೆ ಫುಲ್ಲು ಗಟ್ಟಿಯಾಗಿಬಿಟ್ಟಿರುತ್ತೆ. ಅಂದರೆ ಸ್ವಲ್ಪ ಅಂದರೆ ಸುಡೋ ರೊಟ್ಟಿ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಮೆತ್ತಗೆ, ಆಮೇಲೆ ಫುಲ್ಲು ಗಟ್ಟಿಯಾಗಿಬಿಡುತ್ತೆ, ಜಗಿಯೋಕ್ಕೇ ಆಗಲ್ಲ, ಅಷ್ಟೊಂದು ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೋಬೇಕು ನೀರನ್ನ. ನಾನು ಆಗಲೇ ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ನಲ್ವ, ಉಗುರು ಬೆಚ್ಚಗೆ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಉಗುರು ನಾವು ಇಟ್ಟರೆ ಗೊತ್ತಲ್ವ ಉಗುರು ಬೆಚ್ಚಗೆ ಅಂತಂದರೆ, ಅಷ್ಟು ಉಗುರು ಬೆಚ್ಚಗೆ ಮಾಡ್ಕೊಬಿಟ್ಟು ಈ ಥರ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಕ್ಲೀನಾಗಿ ನಾದ್ಕೋಬೇಕು. ಒಂದು ಸ್ವಲ್ಪ ಎಲ್ಲ ಫಸ್ಟು ತರಕಾರಿ ಎಲ್ಲ ಹಿಟ್ಟೊಳಗಡೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕೈಯಲ್ಲಿ, ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕು. ನೋಡ್ಕೊಂಡು ಒಂದೇ ಸತಿ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು, ಒಂದು ಸ್ವಲ್ಪ ನೋಡ್ಕೊತ ಅದುವಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಕ್ಲೀನಾಗಿ ಕಲಿಸ್ಬೇಕು. ನಾನು ಫಸ್ಟಿಗೆ ಉಪ್ಪು ಹಾಕಿರಲಿಲ್ಲ, ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಉಪ್ಪು ಸೇರಿಸ್ತಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಹಿಟ್ಟು ಎಷ್ಟಿರುತ್ತೋ ಅಷ್ಟು ನೋಡ್ಕೊಬಿಟ್ಟು ಇನ್ನು ಉಪ್ಪು ಹಾಕ್ಕೊಳ್ರಿ. ನೋಡಿ ಇಷ್ಟು ಸ್ವಲ್ಪನೇ ನೀರು ಹಾಕ್ಕೊತ ಕಲಿಸ್ತಿದ್ದೀನಿ. ಈ ಥರ ಉಗುರು ಬೆಚ್ಚಗಿನ ನೀರಲ್ಲಿ ಈ ಥರ ಹಿಟ್ಟು ಕಲಿಸೋದ್ರಿಂದ ಎಷ್ಟು ಸ್ಮೂತ್ ಇರ್ತಾವಂದರೆ ರೊಟ್ಟಿ, ಬಾಯಲ್ಲಿ ಇಟ್ಬಿಟ್ರೆ ಸಾಕು ಹಂಗೆ ಕರ್ಗೋಗ್ಬಿಡ್ತಾವೆ ಕಣ್ರಿ, ಅಷ್ಟು ಸೂಪರಾಗಿ ಸ್ಮೂತಾಗಿರ್ತವೆ ರೊಟ್ಟಿ. ಎಂಥ ಅಲ್ಲಿಲ್ದವ್ರ ಸಮೇತ ಮುದುಕರು ಸಮೇತ ತಿನ್ಬೋದು, ಅಷ್ಟು ಸ್ಮೂತಾಗಿ ಬರ್ತವೆ ರೊಟ್ಟಿ. ತುಂಬ ನಾನು ಇದೇ ಫಸ್ಟ್ ಟೈಮು ಈ ಥರ ಉಗುರು ಬೆಚ್ಚಗಿನ ನೀರಲ್ಲಿ ಕಲಿಸ್ಕೊಂಡು ಮಾಡ್ತಿರೋದು. ಮುಂಚೆ ಎಲ್ಲ ನಾನು ಅಷ್ಟೇ ತಣ್ಣೀರಲ್ಲೇ ಕಲಿಸ್ತಿದ್ದಿದ್ದು. ಸೊ ಈ ಸಲ ಒಂದು ಸತಿ ಟ್ರೈ ಮಾಡೋಣ ಅಂತಂತ ಈ ಥರ ಟ್ರೈ ಮಾಡಿದೆ. ಅಂದರೆ ನನ್ನ ಹತ್ರ ಯಾರೋ ಒಬ್ಬರು ಬೇರೆಯವರು ಶೇರ್ ಮಾಡಿದರು, ಒಂದು ಸತಿ ಟ್ರೈ ಮಾಡಿ ನೋಡಿ, ಬಿಸಿನೀರಲ್ಲಿ ಇಟ್ಟು ಕಲಿಸ್ಕೊಬಿಟ್ಟು ಟ್ರೈ ಮಾಡಿ ನೋಡಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಟ್ರೈ ಮಾಡಿದೆ. ತುಂಬಾ ಸ್ಮೂತಾಗಿ ಬಂದಿದ್ದು ರೊಟ್ಟಿ, ಅಂದರೆ ಬಾಯಲ್ಲಿ ಇಟ್ಬಿಟ್ರೆ ಸಾಕು ಹಾಗೆ ಕರಿಗೋಗ್ಬಿಡ್ತಿದ್ವು. ಅಲ್ಲಿಲ್ದಾರ ಸಮೇತ ಮುದುಕರು ಕೊಟ್ಟರೆ ತುಂಬ ಟೇಸ್ಟಿ ಇದ್ದಾವೆ ಅಂತಂತ ಕಡ್ಕೊಂಡು ತಿಂದುಬಿಡ್ತಾರೆ, ಅಷ್ಟು ಸ್ಮೂತಾಗಿ ಬರ್ತಿದ್ದಾವೆ ರೊಟ್ಟಿ, ತುಂಬಾ ಸ್ಮೂತ್ ಬಂದಿದ್ವು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರೋ ಅವರು ನೋಡಿ, ಎಷ್ಟು ಕ್ಲೀನಾಗಿ ಅದುವಾಗಿ ಒಂದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು ಹಿಟ್ಟು. ಯಾಕಪ್ಪ ಅಂತಂದರೆ ತರಕಾರಿಯಲ್ಲಿ ಎಲ್ಲ ನೀರಿರುತ್ತಲ್ವ, ಈರುಳ್ಳಿಯಲ್ಲಿ ಮತ್ತು ಕ್ಯಾರೆಟು ಎಲ್ಲ ತೊಳೆದಾಕಿರ್ತೀವಲ್ವ, ಸೊಪ್ಪಲ್ಲಿ ಎಲ್ಲ ನೀರು ಬಿಟ್ಕೊಬಿಡುತ್ತೆ. ಯಾಕಂದರೆ ಕಲಿಸಿದ ಮೇಲೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು ಹಿಟ್ಟನ್ನ. ಸೊ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸಿರಬೇಕು. ಆಮೇಲೆ ಅದು ಅದರಲ್ಲಿರೋ ತರಕಾರಿಯಲ್ಲಿರೋ ತೇವಾಂಶ ಎಲ್ಲ ಬಿಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಹಿಟ್ಟು ಮೆತ್ತ ಆಗಿಬಿಡುತ್ತೆ. ಈಗನೇ
ನಾವು ಮೆತ್ತವಾಗಿ ಕಲಿಸ್ಕೊಬಿಟ್ರೆ ಮತ್ತೆ ಇನ್ನೊಂದು 10 ನಿಮಿಷ ಬಿಟ್ಟು ನೋಡಿದರೆ ಮತ್ತೆ ನಮಗೆ ಫುಲ್ಲು ತೆಳ್ಳಾಗಿಬಿಟ್ಟಿರುತ್ತೆ ಹಿಟ್ಟು. ಆಗ ರೊಟ್ಟಿಗೆ ಅಂದರೆ ರೊಟ್ಟಿ ಚೆನ್ನಾಗಿ ಬರಲ್ಲ ಆಗ. ಸೊ ಹಾಗಾಗಿ ಹಿಟ್ಟು ಆದಷ್ಟು ಗಟ್ಟಿಯಾಗಿ ಕಲಸಿ ಇಡ್ರಿ. ಒಂದು 10 ನಿಮಿಷ ಬಿಟ್ಟು ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಕ್ಲೀನಾಗಿ ಕಲಿಸ್ತಿದ್ದೀನಿ ನಾನು. ಅಂದರೆ ಇದರಲ್ಲಿ ನಾನು ಈಗ ಕಲಸಿರೋ ಹಿಟ್ಟಲ್ಲಿ ನಾವು ಒಂದು 30-35 ರೊಟ್ಟಿ ಆಗ್ತವೆ. ಸೊ ಯಾಕಂದರೆ ನಮ್ಮ ಮನೇಲಿ ಭಾಳ ಜನ ಇರೋದು ನಾವು. ಮತ್ತು ಹೆಂಗೆ ಯಾರಾದರೂ ನಮ್ಮ ಅತ್ತೆ ಮಗ ಅವರು ಯಾರಾದರೂ ಬರ್ತಿರ್ತಾರೆ. ಸೊ ನಾನು ಯಾವತ್ತೂ ಕಮ್ಮಿ ಮಾಡಲ್ಲ, ಏನೇ ಮಾಡಿದ್ರೂ ಸ್ವಲ್ಪ ಹೆಚ್ಚಾಗೆ ಮಾಡೋದು. ಹಿಟ್ಟು ಕಲಿಸ್ಬಿಟ್ಟು ಒಂದು 10 ನಿಮಿಷ ಸೈಡಿಗೆ ಎತ್ತಿಟ್ಬಿಟ್ಟು ಈಗ ನೋಡಿ ಇದು ಮಾಮೂಲು ಹಾಲು ಪುಡಿದು ಮತ್ತು ಎಣ್ಣೆ ಪ್ಯಾಕೆಟ್ ಬರ್ತಾವಲ್ಲ ಪೇಪರು, ಆ ಥರ ಪೇಪರ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಪರ್ ಮೇಲೆ ಕ್ಲೀನಾಗಿ ಎಣ್ಣೆ ಎಲ್ಲ ಕ್ಲೀನಾಗಿ ಹಚ್ಕೊಬಿಟ್ಟು ನೋಡಿ ಈ ಥರ ತೊಟ್ಟಿದ್ದೀನಿ. ಅಂದರೆ ಕ್ಲೀನಾಗಿ ಒಂದು ಹದವಾಗಿ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಬಿಟ್ಟು, ನಾವು ಚಪಾತಿ ಹಿಟ್ಟಿಗೆ ನಾವು ಇದು ಮಾಡ್ತೀವಲ್ವ ರೂಳಿ, ಅಷ್ಟು ತೊಗೊಬಿಟ್ಟು ಒಂದು ಸ್ವಲ್ಪ ಅದಕ್ಕಿಂತ ಹೆಚ್ಚಾಗೆ ತೊಗೋಬೇಕು. ಯಾಕಂದರೆ ರೊಟ್ಟಿ ಒಂದು ಸ್ವಲ್ಪ ತೆಳ್ಳಾಗ್ಬಿಟ್ರೆ ಮತ್ತೆ ಅದರಿಂದ ತೊಗೊಳ್ಳೋಕ್ಕೆ ಬರೋಲ್ಲ ಪೇಪರಿಂದ. ಒಂದು ಸ್ವಲ್ಪ ದಪ್ಪಾಗೆ ನಾವು ರೊಟ್ಟಿ ಟೈಪು ತೊಟ್ಕೋಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಭಾಳನೇ ತೊಗೋಬೇಕು ಹಿಟ್ಟನ್ನ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ರೊಟ್ಟಿ ಟೈಪು ತೊಟ್ಕೋಬೇಕು ಕೈಯಲ್ಲಿ. ನಾನು ಮೀಡಿಯಮ್ ಸೈಜಲ್ಲಿ ತೊಟ್ಕೊಂಡಿದ್ದೀನಿ. ನೋಡಿ ಅಂಚೆ ಎಷ್ಟಿದೆಯೋ ಅಷ್ಟಾಗಲೇ ಏನು ತೊಟ್ಟಿಲ್ಲ, ಮೀಡಿಯಮ್ಮಲ್ಲಿ ಅಂದರೆ ಮೀಡಿಯಮ್ ಸೈಜು ತೊಟ್ಕೊಂಡಿದ್ದೀನಿ ನಾನು. ಮುಂಚೆನೇ ಹಂಚು ಕಾಯಕ್ಕಿಟ್ಟಿದ್ನಲ್ವ, ಸೊ ಕಾಯಕ್ಕಿಟ್ಟಿರೋ ಮತ್ತು ಹಂಚು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಬಿಟ್ಟು ಈ ಥರ ತೊಟ್ಟಿ ನೋಡಿ ಹಾಕಿದ್ದೀನಿ. ಎಷ್ಟು ಕ್ಲೀನಾಗಿ ಈಗ ಒಂದು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ರೊಟ್ಟಿನ ನಾವು ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಆಗಿಬಿಟ್ರೆ ಫುಲ್ಲೆಲ್ಲ ಸೀದೋಗ್ಬಿಡುತ್ತೆ ರೊಟ್ಟಿ, ಟೇಸ್ಟ್ ಚೆನ್ನಾಗಿರಲ್ಲ, ಒಳಗೆಲ್ಲ ಬೆಂದಿರಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ತುಂಬ ಚೆನ್ನಾಗಿ ರೊಟ್ಟಿ ಬೇಯೋ ಹಾಗೆ ನೋಡ್ಕೋಬೇಕು. ನಾನು ಎಣ್ಣೆ ಒಂದು ಸ್ವಲ್ಪ ಭಾಳನೇ ಎಣ್ಣೆ ಹೋಗುತ್ತೆ, ಯಾಕಂದರೆ ಮತ್ತು ಇಲ್ಲಿ ಪೇಪರ್ಗೆ ಎಣ್ಣೆ ಹಚ್ಚುತ್ತಿರಬೇಕು ಮತ್ತು ಅಲ್ಲಿ ರೊಟ್ಟಿ ಮೇಲೂ ಎಣ್ಣೆ ಹಾಕ್ತಿರಬೇಕು. ಹಾಗಾದರೆ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸ್ಮೂತಾಗಿರೋ ಹೆಲ್ದಿಯಾಗಿರೋ ರೊಟ್ಟಿ ರೆಡಿಯಾಗುತ್ತೆ ನಮಗೆ. ಸ್ವಲ್ಪ ಎಣ್ಣೆ ಭಾಳ ಹೋಗುತ್ತಷ್ಟೇ. ಈ ಡಯಟ್ ಮಾಡೋರ್ಗಂತೂ ಇದು ತುಂಬಾ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅನ್ನ ತಿನ್ನಂಗಿಲ್ಲಲ್ವ, ಸೊ ಅಕ್ಕಿ ಹಿಟ್ಟಲ್ಲಿ ಒಂದು ರೊಟ್ಟಿ ತಿಂದುಬಿಟ್ರೆ ತುಂಬ ಫುಲ್ ಹೆಲ್ದಿಯಾಗಿರುತ್ತೆ, ಹೊಟ್ಟೆನೂ ತುಂಬಿದೆ ಅಂತ ಅನ್ನಿಸ್ತಿರುತ್ತೆ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ನಾನು ತಿರುವಾಕೋದ್ರಲ್ಲೇ ಗೊತ್ತಾಗುತ್ತಲ್ವ ನಿಮಗೆ ಎಷ್ಟು ಸ್ಮೂತಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬೆಂದಿದೆ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ರೊಟ್ಟಿನ ಸುಟ್ಕೊಂಡ್ರೆ ಈ ಥರ ಕ್ಲೀನಾಗಿ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ರೊಟ್ಟಿ. ತುಂಬಾ ಟೇಸ್ಟಿಯಾಗಿತ್ತು ಕಣ್ರಿ. ನೀವೊಂದು ಸತಿ ಟ್ರೈ ಮಾಡಿ ನೋಡಿ. ಇದು ನಾನು ಹೇಳ್ತೀನಲ್ವ ಡಯಟ್ ಮಾಡೋರ್ಗಂತೂ ಇನ್ನೂ ತುಂಬಾ ಒಳ್ಳೆ ಟೇಸ್ಟಿಯಾಗಿರೋ ರೆಸಿಪಿ ಮತ್ತು ಹೆಲ್ದಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಫುಲ್ಲು ಅಂದರೆ ಪ್ರೋಟೀನ್ ರಿಚ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಅದರೊಳಗಡೆ ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ತುಂಬ ಪ್ರೋಟೀನ್ ರಿಚ್ಚು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ಅದಕ್ಕೆ ಕಾಂಬಿನೇಷನಿಗೆ ಬಂದು ಶೇಂಗಾ ಚಟ್ನಿ ನಮ್ಮ ಮನೆಯಲ್ಲಿ ಇರಲೇಬೇಕಲ್ವ. ಶೇಂಗಾ ಚಟ್ನಿ ಇವತ್ತು ನಾನು ಶೇಂಗಾ ಚಟ್ನಿ ಮಿಕ್ಸಿಗೆ ಹಾಕ್ತಿಲ್ಲ, ನಾನು ಗುಂಡಲ್ಲಿ ಖಾರ ರುಬ್ಬ ಗುಂಡು ಅಂತೀವಲ್ಲ ನಮ್ಮ ಹಳ್ಳಿ ಕಡೆ, ಆ ಗುಂಡಿಗೆ ಹಾಕಿ ಅಜ್ಜಿ ಹತ್ರ ರುಬ್ಬಿಸ್ತಿದ್ದೀನಿ ನಾನು. ಇನ್ನು ಶೇಂಗಾ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ರೆಡಿ ಮಾಡ್ಕೊಬಿಟ್ಟು ಇನ್ನು ಅಜ್ಜಿನೂ ಗುಂಡೆಲ್ಲ ತೊಳ್ಕೊಂಡು ನಮ್ಮ ಮನೆ ಹತ್ರ ಇಲ್ಲ ಗುಂಡು, ಪಕ್ಕದ ಮನೆ ಅವ್ರ ಹತ್ರ ಇದೆ ಗುಂಡು. ಸೊ ಇಲ್ಲಿ ಬಂದ್ಲು ಅಜ್ಜಿ. ಬಂದುಬಿಟ್ಟು ಇನ್ನೂ ಚಟ್ನಿ ರುಬ್ಬುತ್ತಿದ್ದಾಳೆ ನೋಡಿ. ಏನೂ ಇಲ್ಲ ಚಟ್ನಿಗೆ, ಕಾಯಿ, ಶೇಂಗಾ ಬೀಜ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟು ಐಟಮ್ ಹಾಕ್ತೀನಿ. ಬೆಳ್ಳುಳ್ಳಿ ಒಂದು ಮರ್ತೆ ನೋಡಿ. ಇಷ್ಟು ಐಟಮ್ ಹಾಕ್ತೀವಿ ಚಟ್ನಿಗೆ. ಮಿಕ್ಸಿಗೆ ಹಾಕಿದರೆ ನಮ್ಮ ಮನೇಲಿ ತಿನ್ನಲ್ಲ ಚಟ್ನಿ. ನಾನು ಯಾವಾಗಲೂ ಚಟ್ನಿ ಮಾಡಿದರೆ ಈ ಥರ ಗುಂಡಿಗಾಗಿ ರುಬ್ಬೋದೇನೆ ನಾವು. ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಬಿರೋ ಚಟ್ನಿ. ಹಾಗಾಗಿ ನಾವು ಚಟ್ನಿ ಏನೇ ಚಟ್ನಿ, ಬೇಳೆ ಚಟ್ನಿ ಮಾಡ್ತೀವಿ ಮತ್ತು ಉಳ್ಳಿ ಚಟ್ನಿ ಮಾಡ್ತೀವಿ, ಒಂದು 4-5 ಥರ ಚಟ್ನಿ ಮಾಡ್ತೀವಿ ನಾವು. ಯಾವೇ ಚಟ್ನಿ ಮಾಡಿದ್ರೂ ಈ ಥರ ಗುಂಡಿಗೆ ಹಾಕಿ ರುಬ್ಬೋದೆ ನಾವು, ಮಿಕ್ಸಿಗೆ ಹಾಕಲ್ಲ. ನೋಡಿ ಅಜ್ಜಿ ಇನ್ನೂ ರುಬ್ತಿದ್ದಾಳೆ, ನಾನಿನ್ನು ನನ್ನ ಮಗಳು ವಿಡಿಯೋ ತೆಗಿತಿರೋದು, ನಾನು ಒಳಗಡೆ ರೊಟ್ಟಿ ಮಾಡ್ತಿದ್ದೀನಿ. ರೊಟ್ಟಿ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತಷ್ಟೇ, ಅಷ್ಟು ಬಿಟ್ಟರೆ ತುಂಬ ಟೇಸ್ಟಿಯಾಗಿರ್ತವೆ. ಲೇಟ್ ಆದರೂ ಪರವಾಗಿಲ್ಲ.
ಲೇಟ್ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಫುಡ್ನ ನಾವು ತಿನ್ಬೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲಲ್ಲಿ ಬರೋ ವೀಡಿಯೋಸ್ ಎಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನಷ್ಟು ನನ್ನ ವೀಡಿಯೋನ ಒಳ್ಳೆ ರೀತಿ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನನಗೆ ಇನ್ನೂ ಒಂದು ಎನರ್ಜಿ ಬಂದಂಗೆ ಆಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನಗೆ ಎನರ್ಜಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಅಜ್ಜಿನೂ ಚಟ್ನಿ ರುಬ್ಕೊಬಂದ್ಲು. ನನ್ನ ರೊಟ್ಟಿ ನೋಡಿ, ರೊಟ್ಟಿನೂ ಹಾದು ನೋಡಿ ಯಾವ ಥರ ಇದೆ ಅಂತ. ಸೂಪರ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.